ವಾಸಣ್ಣ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಿ ಬೀರಮಾರನಹಳ್ಳಿ ನರಸೇಗೌಡ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿ ಪಕ್ಷಕ್ಕೆ ಸೇರಿಸಿಕೊಂಡ ಡಿಕೆ ಶಿಗುಬ್ಬಿ ವಾಸಣ್ಣಗೆ ಸಚಿವ ಸ್ಥಾನ ನೀಡಬೇಕು ಬೀರಮಾರನಹಳ್ಳಿ ನರಸೇಗೌಡ 5 ಬಾರಿ ಶಾಸಕರಾಗಿ 1 ಬಾರಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ದುಡಿದಿದ್ದಾರೆ. ಸಮ್ಮಿಶ್ರ ಸರ್ಕಾರ ನಡೆದಾಗ ಸಚಿವರಾಗಿ ಅನುಭವ ಇರುವ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಈ ಬಾರಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ನೀಡುವಂತೆ ಒಕ್ಕಲಿಗ ಮುಖಂಡ ಬೀರಮಾರನಹಳ್ಳಿ ನರಸೇಗೌಡ ಒತ್ತಾಯಿಸಿದರು. ಪಟ್ಟಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಒಕ್ಕಲಿಗ ನಾಯಕರಾಗಿ ಕೆ ಲಕ್ಕಪ್ಪ ಹಾಗೂ ವೈಕೆ ರಾಮಯ್ಯ ನಂತರದಲ್ಲಿ ಒಕ್ಕಲಿಗ ನಾಯಕತ್ವ ಕೊರತೆ ನೀಗಿಸುವಲ್ಲಿ ವಾಸಣ್ಣ ಮುಂಚೂಣಿಯಲ್ಲಿದ್ದಾರೆ. ಸಚಿವ ಸ್ಥಾನ ನೀಡುವ ಭರವಸೆ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಡಿಕೆ ಶಿವಕುಮಾರ್ ಅವರಿಂದ ದೊರೆಯುವ ನಂಬಿಕೆ ಇದೆ ಎಂದರು. ಮಾಧ್ಯಮದ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರ ರಾಜೀನಾಮೆ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಎಂಬ ನಿರೀಕ್ಷೆಯಲ್ಲಿ ಸಚಿವ ಸ್ಥಾನ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮಾಜದ ಸಮರ್ಥ ನಾಯಕರಿಗೆ ಗುರುತಿಸಿಕೊಂಡ ವಾಸಣ್ಣ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೇಮಿಸಿದಲ್ಲಿ ಜಿಲ್ಲೆಯ ಜನತೆಗೆ ಹಾಗೂ ಒಕ್ಕಲಿಗ ಸಮಾಜದ ಅಭಿವೃದ್ಧಿಗೆ ಮಾನ್ಯತೆ ನೀಡಿದಂತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಪ್ರಾಧಾನ್ಯತೆ ಅನುಸಾರ ವಾಸಣ್ಣ ಮೊದಲ ಆಯ್ಕೆಗೆ ಸಚಿವರಾಗಬೇಕು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ ಎನ್ಕೆಎಸ್ ಟಿವಿ4 ಕುಬ್ಬಿ. ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅದರ ಜೊತೆಗೆ ಇವತ್ತಿನ ರಾಜಕೀಯ ಸುದ್ದಿ ಟಿವಿ ಮಾಧ್ಯಮಗಳ ಮುಖಾಂತರ ನೋಡಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸಹಜವಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಮೇರೆಗೆ ಅವ್ರಿಗೆ ಸ್ವಾಗತ ಕೊಡಲಿಕ್ಕೆ ಇಚ್ಛೆ ಕೊಡ್ತೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸ್ವಾಗತ ಕೊಡ್ತೀವಿ ನಮ್ಮ ಜನಾಂಗದ ಪರವಾಗಿ. ಅದರ ಜೊತೆಗೆ ನಮ್ಮ ಈ ಗುಬ್ಬಿ ತಾಲೂಕಿನ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರು ನಮ್ಮ ಜನಾಂಗದ ಪರವಾಗಿ ಸುಮಾರು 5 ಬಾರಿ ಶಾಸಕರಾಗಿದ್ದಾರೆ. ನಮ್ಮ CS ಪುರದಲ್ಲಿ 1 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅದಾದ ನಂತರ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದ 14 ತಿಂಗಳು ಮಂತ್ರಿಯಾಗಿ ಕೆಲಸ ಮಾಡಿರೋ ಅನುಭವ ಇದೆ. ಅವ್ರನ್ನ ಈ ಜಿಲ್ಲೆಯಿಂದ ಕ್ಯಾಬಿನೆಟ್ ಮಿನಿಸ್ಟ್ರು ಮಾಡಿ ಜಿಲ್ಲಾ ಮಂತ್ರಿ ಮಾಡಿದರೆ ನಮ್ಮ ಸಮಾಜಕ್ಕೂ ಒಳ್ಳೆಯದಾಗ್ತದೆ, ಜಿಲ್ಲೆಗೂ ಅಭಿವೃದ್ಧಿ ಆಗ್ತದೆ. ಒಕ್ಕಲಿಗ ಬಾಂಧವರು ಲಕ್ಕಪ್ಪನವರು ಹಾಗೆಯೇ ವೈಕೆ ರಾಮಯ್ಯನವ್ರ ನಂತರ ನಮ್ಗೆ ಯಾರು ನಾಯಕರಿಲ್ದಲೆ ಈ ಜಿಲ್ಲೆಯಲ್ಲಿ ಒಕ್ಕಲಿಗರು ಭಾಳ ಹಿಂದೂ ವರ್ಗದವ್ರ ಥರ ಆಗ್ಬಿಟ್ಟಿದ್ವಿ ನಾವು. ಅದಾಗದು ಬೇಡ, ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತಂದರೆ ಡಿಕೆ ಶಿವಕುಮಾರ್ ಅವರು ಖಂಡಿತ 100ಕ್ಕೆ 100 ಎಸ್ಆರ್ ಶ್ರೀನಿವಾಸ್ ಅವ್ರನ್ನ ಕ್ಯಾಬಿನೆಟ್ ಸಂಪುಟಕ್ಕೆ ತಗೊಂಡು ಈ ಜಿಲ್ಲೆ ಅಭಿವೃದ್ಧಿಗೆ ಈ ಜನಾಂಗದ ಅಭಿವೃದ್ಧಿಗೆ ಎಲ್ಲದಕ್ಕೂ ಸಹಕಾರ ನೀಡಬೇಕಾಗಿ ನನ್ನ ಅಭಿಪ್ರಾಯ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಪಕ್ಷದ ಮುಖಂಡರ ಕೇಳ್ತಿದ್ದೀರಾ ಇಲ್ಲ? ನನ್ನ ಸಮಾಜದ ಮುಖಂಡನಾಗಿ ಈ ತಾಲೂಕಿನ ಪ್ರಜೆಯಾಗಿ ಒಕ್ಕಲಿಗ ಸಮಾಜದ ಮುಖಂಡನಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ. ಈಗಾಗಲೇ KSRTC ನಿಗಮದ ಅಧ್ಯಕ್ಷರನ್ನು ಕೂಡ ಮಾಡಿದ್ದಾರೆ. ಅವರು ಮಂತ್ರಿ ಮಾಡ್ತಾರೆ ಅಂತಲೇ ಕಾಂಗ್ರೆಸ್ಗೆ ಹೋಗಿದ್ರು. ಅಲ್ಲಿ ಮಂತ್ರಿ ಆಗಿದ್ದವ್ರನ್ನ ಮಂತ್ರಿ ಮಾಡ್ತೀವಿ ಅಂತಲೇ ಸೇರಿಸ್ಕೊಂಡಿದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ದಯಮಾಡಿ ನಿಮ್ಮ ಮಾತನ್ನು ಈಗ ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಕೊಟ್ಟು ಮಾತು ಉಳಿಸ್ಕೊಂಡಾಗೆ ನೀವು ನಿಮ್ಮ ಮಾತು ಉಳಿಸ್ಕೊಂಡು ಎಸ್ಆರ್ ಶ್ರೀನಿವಾಸ್ ಅವ್ರನ್ನ ಜಿಲ್ಲಾ ಮಂತ್ರಿಯಾಗಿ ಕ್ಯಾಬಿನೆಟ್ ಮಂತ್ರಿಯಾಗಿ ಮಾಡಿ ಕೃಷಿ ಹಾಗೂ ಒಳ್ಳೆ ಖಾತೆ ಕೊಟ್ಟು ನಮ್ಮ ತಾಲೂಕು ಅಭಿವೃದ್ಧಿ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಆಗ್ರಹಿಸ್ತಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ನರಸೇಗೌಡ ಅಂತೇಳಿ, CS ಹೋಬಳಿ ಜಿಲ್ಲಾ ಪಂಚಾಯತ್ ಡಿಪ್ಯೂಟಿ ಕ್ಯಾಂಡಿಡೇಟ್.